ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಕ್ಷು ವೈಬ್ಸ್ ಅಂಡ್ ವ್ಲಾಗ್ಸ್. ಇವತ್ತು ಡೇ 3 ಆಫ್ ಪುಕೆಟ್. ಎಲ್ರಿಗೂ ಗೊತ್ತೇ ಇದೆ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ. ದ ಡಿಸ್ನಿ ಲ್ಯಾಂಡ್ ಆಫ್ ಥೈಲ್ಯಾಂಡ್. ದಿಸ್ ಪ್ಲೇಸ್ ಈಸ್ ಲೊಕೇಟೆಡ್ ನಿಯರ್ ಟು ಕಮಲಾ ಬೀಚ್. ಕ್ಯಾಬಲ್ಲಿ ಕಮಲಾ ಬೀಚಿಂದ ಈ ಪ್ಲೇಸ್ಗೆ 15 ಮಿನಿಟ್ಸ್ ಆಗುತ್ತೆ. ಈ ಪ್ಲೇಸ್ ಹೆಸರು ಕಾರ್ನಿವಲ್ ಮ್ಯಾಜಿಕ್ ಅಂತ. ಪುಕೆಟ್ ಅಲ್ಲಿ ಈ ಪ್ಲೇಸ್ ಬಗ್ಗೆ ಎಲ್ಲ ಕಡೆನೂ ಬ್ಯಾನರ್ಸ್ ಹಾಕಿರ್ತಾರೆ. ದ ಡಿಸ್ನಿ ಲ್ಯಾಂಡ್ ಆಫ್ ಥೈಲ್ಯಾಂಡ್, ದ ಮ್ಯಾಜಿಕಲ್ ನೈಟ್ಸ್ ಅಂತ ಹೇಳಿ ನೀವು ಸಿಟಿಯಲ್ಲಿ ನೋಡಬಹುದು. ದಿಸ್ ಈಸ್ ಒನ್ ಆಫ್ ಥೈಲ್ಯಾಂಡ್ಸ್ ಮೋಸ್ಟ್ ಮ್ಯಾಜಿಕಲ್ ನೈಟ್ ಟೈಮ್ ಥೀಮ್ ಪಾರ್ಕ್ filled with lights, funfair vibes and stunning photo spots. Carnival Magic Show every day ಇರೋದಿಲ್ಲ. It opens only on Monday, Wednesday and Saturday. Timings 5:30 PM to 11:30 PM. ಟಿಕೆಟ್ಸ್ನ ಸ್ಕ್ಯಾನ್ ಮಾಡಿಕೊಂಡು ನಾವು ಒಳಗಡೆ ಬರ್ತೀವಿ. ಈ ಶೋಗೆ ಟಿಕೆಟ್ಸ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನಲ್ಲಿ ಕೂಡ ಸಿಗುತ್ತೆ. ಬಟ್ ನಾನು ಪ್ರಿಫರ್ ಮಾಡೋದು ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳಿ, ಬಿಕಾಸ್ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ. ಕ್ಲೂಕ್ ಅನ್ನೋ ಅಪ್ಲಿಕೇಶನ್ ಇದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ ಟು ಬುಕ್ ಯುವರ್ ಟಿಕೆಟ್ಸ್. ಈಚೆ ಶಾಪ್ಸಲ್ಲಿ ಈ ಶೋ ಟಿಕೆಟ್ಸ್ ಪ್ರೈಸ್ ತುಂಬಾ ಕಾಸ್ಟ್ಲಿ ಇರುತ್ತೆ, ಹಾಗಾಗಿ ನಾವು ಆನ್ಲೈನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಂಡ್ವಿ. ಈಗ ನೀವು ನೋಡ್ತಾ ಇರೋದು ಕ್ರಿಸ್ಟಲ್ ಇಂದ ಮಾಡಿರುವಂಥ ಒಂದು ಟೈಗರ್. ಇಟ್ಸ್ ಕೈಂಡ್ ಆಫ್ ಲೈಕ್ ಮ್ಯೂಸಿಯಂ ಟೈಪ್ ಇರುತ್ತೆ. ಒಳಗಡೆ ಬಂದಾಗ ನಿಮಗೆ ಸುಮಾರು ಶಾಪ್ಸ್ ಕೂಡ ಇದೆ ಒಳಗಡೆ. ನಿಮಗೆ ಕ್ಲಾತಿಂಗ್ ಶಾಪ್ಸ್ ಆಗಿರ್ಬೋದು, ಗೋಲ್ಡ್, ಡೈಮಂಡ್, ಸಿಲ್ವರ್ ಶಾಪ್ಸ್, ಕ್ರಿಸ್ಟಲ್ ಶಾಪ್ಸ್ ಎಲ್ಲ ಇರುತ್ತೆ. ಈಗ ನಾವು ನೋಡ್ತಾ ಇರೋದು ಗೋಲ್ಡ್ ಇಂದ ಮಾಡಿರುವಂತಹ ಎಲಿಫೆಂಟ್ ಐಡಲ್ಸ್. ಇದೆಲ್ಲ ಗೋಲ್ಡ್ದು ಪರ್ಚೇಸ್ ಕೂಡ ಮಾಡ್ಬೋದು ನಾವು. ಹಾಗೆ ಇಲ್ಲಿ ಕ್ರಿಸ್ಟಲ್ ಹಾಗೆ ಡೈಮಂಡ್ಸ್ ಇಂದ ಮಾಡಿರುವಂತಹ ಪೀಕಾಕ್ಸ್ ಇದೆ. ಕ್ರಿಸ್ಟಲ್ ಹಾಗೆ ಡೈಮಂಡ್ ನ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಹೋಮ್ ಡೆಕೋರೇಟಿವ್ ಐಟಮ್ಸ್ ಕೂಡ ಇದೆ. ಪರ್ಲ್ಸ್ ಕೂಡ ಇರುತ್ತೆ. ಪ್ಯೂರ್ ಪರ್ಲ್ ಅಂತ ಹೇಳ್ತೀವಲ್ವಾ, ಪ್ಯೂರ್ ಪರ್ಲ್ ಇಂದ ಮಾಡಿರುವಂತಹ ಇಯರಿಂಗ್ಸ್, ಚೈನ್ ಹಾಗೆ ನೆಕ್ಲೆಸಸ್ ಕೂಡ ಇರುತ್ತೆ. ಇಷ್ಟ ಆಗಿದ್ದನ್ನ ನಾವು ಪರ್ಚೇಸ್ ಮಾಡಿಕೊಂಡು ಬಿಲ್ ಮಾಡಿಸ್ಕೊಂಡು ತಗೊಂಡು ಹೋಗಬಹುದು. ಎಲ್ಲ ಬ್ಯೂಟಿಫುಲ್ ಜ್ಯುವೆಲ್ಸ್ನ ನೋಡಿಕೊಂಡು ಮುಂದೆ ಹೋಗುವಾಗ ನನಗೆ ಕಾಣಿಸೋದು ಆರ್ಟ್ ವರ್ಕ್ ಮಾಡ್ತಾ ಇದ್ರು. ಎಷ್ಟು ಚೆನ್ನಾಗಿ ಆರ್ಟ್ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ. ಥೈಲ್ಯಾಂಡ್ ಈಸ್ ಫೇಮಸ್ ಫಾರ್ ಇಟ್ಸ್ ಓನ್ ಬ್ಯೂಟಿಫುಲ್ ಕಲ್ಚರ್. ಥಾಯ್ ಆರ್ಟ್ ಅನ್ನೋದು ತುಂಬಾನೇ ಫೇಮಸ್. ಹಾಗೆ ಇಟ್ ಈಸ್ ರಿಚ್ ಇನ್ ಕಲ್ಚರ್ ಆ್ಯಂಡ್ ಕ್ರಾಫ್ಟ್ಸ್ಮನ್ಶಿಪ್. ಎಷ್ಟು ಬ್ಯೂಟಿಫುಲ್ ಆಗಿ ಅವ್ರು ಕೆತ್ತನೆ ಮಾಡ್ತಾರೆ, ಹಾಗೆ ಅವರು ಆರ್ಟ್ಗೆ ಕೊಡುವಂಥ ರೆಸ್ಪೆಕ್ಟು ಅಮೇಝಿಂಗ್. ನಾನಂತೂ ಆರ್ಟ್ ಅವ್ರು ಹೇಗೆ ಮಾಡ್ತಿದ್ರು ಅಂತ ನೋಡೋದಕ್ಕಿಂತ ಜಾಸ್ತಿ ಅವರನ್ನೇ ನೋಡ್ತಿದ್ದೆ. ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಅವ್ರು ಮಾಡ್ತಾ ಇದ್ರು. ಆ್ಯಂಡ್ ಫೈನಲಿ ದ ಬ್ಯೂಟಿಫುಲ್ ಆರ್ಟ್ ವರ್ಕ್ ಈಸ್ ರೆಡಿ. ನೆಕ್ಸ್ಟ್ ನಮಗೆ ಸಿಗೋದು ಗೇಮಿಂಗ್ ಏರಿಯಾ. ಇಲ್ಲಿ ನೀವು ಸಿಕ್ಕಾಪಟ್ಟೆ ಫನ್ ಗೇಮ್ಸ್ ಇರುತ್ತೆ. ಕಿಡ್ಸ್ಗೂ ಇರುತ್ತೆ, ದೊಡ್ಡವ್ರು ಕೂಡ ಆಟ ಆಡಬಹುದು. ಇಂಡಿವಿಜುವಲಿ ಒನ್ ಗೇಮ್ನ ಕೂಡ ನೀವು ಆಟ ಆಡಬಹುದು, ಆರ್ ಕಂಬೈನ್ ಮಾಡಿ 3 to 5 ಗೇಮ್ಸ್ನ ಕೂಡ ನೀವು ಆಟ ಆಡಬಹುದು. ಇಲ್ಲಿ ನಿಮಗೆ ಗೇಮಿಂಗ್ ಕಾರ್ಡ್ ಅಂತ ಸಿಗುತ್ತೆ. ಫಾರ್ 3 to 5 ಗೇಮ್ಸ್ ಯು ಕ್ಯಾನ್ ಪರ್ಚೇಸ್ ದ ಗೇಮಿಂಗ್ ಕಾರ್ಡ್. ಫಾರ್ 2 to 3 ಗೇಮ್ಸ್ ಇಟ್ ವಿಲ್ ಬಿ ಅರೌಂಡ್ 150 to 200 Thai baht. ಇಲ್ಲಿ ನಮಗೆ 2 ಶೋಸ್ ಇರುತ್ತೆ. 7:20 PM ಔಟ್ಡೋರ್ ಶೋ, 9 PM ಇಂಡೋರ್ ಶೋ. ಈಗ ಟೈಮ್ 7 PM. ಇನ್ನು 20 ಮಿನಿಟ್ಸ್ ಅಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ. ಹೇಗಿತ್ತು ಶೋ ಅಂತ ನೋಡ್ಕೊಂಡು ಬರೋಣವಾ?
ಹೋಗಿ ಅವ್ರ ಜೊತೆ ಆಡಿ. This is the beautiful moment for me and the best birthday surprise for me. ನನ್ನ ಹಸ್ಬೆಂಡ್ ಈ ಶೋನ ನನಗೆ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗಿದ್ರು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಕಮಲಾ ಬೀಚ್ಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಹೋಟೆಲ್ಗೆ ಬರಬೇಕು ಅಂತ. ಬಟ್ ಅವ್ರು ನನಗೆ ಒಂದು ಮ್ಯಾಜಿಕಲ್ ಶೋ ಇದೆ, ಅದನ್ನು ಕೂಡ ಹೋಗಿ ನೋಡಿಕೊಂಡು ಬರೋಣ ಅಂತ ಹೇಳಿದರು. ಐ ಥಾಟ್ ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮ್ಯಾಜಿಕಲ್ ಶೋಸ್ ಇರುತ್ತೆ ಅದೇ ರೀತಿ ಇರುತ್ತೆ ಅಂತ. ಬಟ್ ಈ ಪ್ಲೇಸ್, ಓ ಮೈ ಗಾಡ್, ಮ್ಯಾಜಿಕಲ್ ಲೈಟ್ ಶೋ ಅನ್ನೋ ವರ್ಡ್ಗೆ ಪರ್ಫೆಕ್ಟ್ ಆಗಿತ್ತು ಈ ಪ್ಲೇಸ್. ಒನ್ ಆಫ್ ಮೈ ಬೆಸ್ಟ್ ಬರ್ಡೇ ಸರ್ಪ್ರೈಸ್ ಎವರ್ ಅಂತಲೇ ಹೇಳ್ತೀನಿ. ಬಿಕಾಸ್ ಎಷ್ಟು ಬ್ಯೂಟಿಫುಲ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ನನಗೆ ಒಂದು ಚಿಕ್ಕ ಕ್ಲೂ ಕೂಡ ಸಿಗಲಿಲ್ಲ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಈ ಸರ್ಪ್ರೈಸ್ ಅಂತ. ಥ್ಯಾಂಕ್ ಯು ಸೋ ಮಚ್ ಪುಟ್ಟ, ಮೀನ್ಸ್ ಲಾಟ್. 7:20 PM ಶೋ ಕಂಪ್ಲೀಟ್ ಆದಮೇಲೆ ನಮಗೆ ಹಾಫ್ ಆನ್ ಅವರ್ ಟೈಮ್ ಸಿಗುತ್ತೆ ಟು ಹ್ಯಾವ್ ಸಮ್ ಸ್ನ್ಯಾಕ್ಸ್ ಆ್ಯಂಡ್ ಟು ಯೂಸ್ ವಾಶ್ರೂಮ್ಸ್. 9 PMಗೆ ಇಂಡೋರ್ ಶೋ ಇರುತ್ತೆ. ಅದನ್ನು ನಾವು ಥಿಯೇಟರ್ ಶೋ ಅಂತ ಕೂಡ ಹೇಳ್ಬೋದು. ಈ ಇಂಡೋರ್ ಶೋ ನಡೆಯೋದು ರಿವರ್ ಪ್ಯಾಲೇಸಲ್ಲಿ. 8:30ಗೆ ಗೇಟ್ಸ್ ಓಪನ್ ಆಗುತ್ತೆ. ಈಗ ಟೈಮ್ 8:15 ಆಗಿದೆ. ಸೊ ಈಗೊಂದು ಸೀಕ್ರೆಟ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಈಗ ನಾವು ಹೋಗ್ತಾ ಇರೋದು ರೆಸ್ಟ್ ರೂಮ್ ಕಡೆ. ದಿಸ್ ಇಸ್ ಟಾಯ್ಲೆಟ್. ಇಷ್ಟು ಫ್ಯಾನ್ಸಿ ಆ್ಯಂಡ್ ಲಕ್ಸುರಿ ಟಾಯ್ಲೆಟ್ನ ನಾನು ಎಲ್ಲೂ ನೋಡಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ರು, ಹಾಗೆ ತುಂಬಾ ಹೈಜೆನಿಕ್ ಇತ್ತು. 1 ಸೆಕೆಂಡ್ ಇದು ಟಾಯ್ಲೆಟಾ ಅನ್ನೋದೇ ಗೊತ್ತಾಗಲಿಲ್ಲ. ವ್ಲಾಗ್ ಎಂಟ್ರಿಲಿ ನೀವು ನೋಡಿರ್ತೀರ, ನಾನು ಒಂದು ರಿವರ್ ಪ್ಯಾಲೇಸ್ ಒಳಗಡೆ ಹೋಗ್ತೀನಿ. ಅದೇ ಪ್ಯಾಲೇಸಲ್ಲಿ ಇಂಡೋರ್ ಶೋ ನಡೆಯುತ್ತೆ. ಇಟ್ಸ್ ಎ ಥಿಯೇಟರ್ ಶೋ. 8:30 ಆಗಿರೋದ್ರಿಂದ ಈಗ ಆಲ್ರೆಡಿ ಗೇಟ್ಸ್ ಓಪನ್ ಆಗಿರುತ್ತೆ. ಸೊ ಈಗ ನಾವು ಒಳಗಡೆ ಹೋಗಬೇಕು. ಬಿಫೋರ್ ಗೆಟ್ಟಿಂಗ್ ಇನ್ ನಮಗೆ ಜ್ಯೂಸ್ ಬೇಕಾದರೆ ತೊಗೋಬೋದು, ವಾಟರ್ ಬಾಟಲ್ ಬೇಕಾದರೆ ತೊಗೋಬೋದು. ತೊಗೊಂಡು ನಾವು ಒಳಗಡೆ ಹೋಗಬೇಕಾಗತ್ತೆ. ಇದು 9 PM ಶೋ ಆಗಿರುತ್ತೆ. ರಿವರ್ ಪ್ಯಾಲೇಸಲ್ಲಿ ನಡೆಯುವಂತಹ ಇಂಡೋರ್ ಶೋ ಇದು. ಬ್ಯೂಟಿಫುಲ್ ಆಗಿರುತ್ತೆ, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಮೊಬೈಲ್ ಅಲೋ ಇರಲ್ಲ ನಮಗೆ ಫೋಟೋಸ್ನ ತಗೊಳ್ಳೋದಕ್ಕೆ, ವಿಡಿಯೋಸ್ನ ಕ್ಯಾಪ್ಚರ್ ಮಾಡೋದಕ್ಕೆ. ಇಟ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್. ಸೊ ಹಾಗಾಗಿ ಇವರು ನಮಗೆ ಲಾಕರ್ ಸಿಸ್ಟಮ್ನ ಪ್ರೊವೈಡ್ ಮಾಡ್ತಾರೆ. ಮೊಬೈಲ್ನ ನಾವು ಲಾಕರ್ ಒಳಗೆ ಇಟ್ಟು ಕೀನ ತಗೊಂಡು ಥಿಯೇಟರ್ ಒಳಗಡೆ ಹೋಗಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಆರೆಂಜ್ ಆ್ಯಂಡ್ ಗ್ರೀನ್ ಲಾಕರ್ಸ್ ಇದೆ. ಈ ಲಾಕರ್ಸಲ್ಲಿ ನಾವು ಮೊಬೈಲ್ನ ಇಟ್ಟು ಕೀ ತಗೊಂಡು ಒಳಗಡೆ ಹೋಗ್ತೀವಿ. 9 to 10 PM ಶೋ ಕಂಪ್ಲೀಟ್ ಆದಮೇಲೆ ನಮಗೆ ವಾಕಿಂಗ್ ಲೈಟ್ ಶೋ ಇರುತ್ತೆ. ದಿಸ್ ಇಸ್ ವೆರಿ ಸಿಂಪಲ್. ವಾಕ್ ಮಾಡ್ಕೊತ ಹಾಗೆ ನಾವು ಲೈಟ್ಸ್ನ ನೋಡ್ಕೊಂಡು ರಿಟರ್ನ್ ಗೇಟ್ ಹತ್ರ ಹೋಗೋದು. ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂದರೆ ಗೈಸ್, ಓ ಮೈ ಗಾಡ್, ಎಕ್ಸ್ಪೀರಿಯನ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ವ್ಲಾಗ್ನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಬಿಕಾಸ್ ನಾನು ರಿವ್ಯೂವ್ನ ಕೂಡ ಹೇಳ್ತಾ ಹೋಗ್ತೀನಿ. ಇಂಡೋರ್ ಶೋ ಹೇಗಿತ್ತು, ಥಿಯೇಟರ್ ಒಳಗಡೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀನಿ. ಬಿಫೋರ್ ದಟ್ ನಾವು ವಾಕಿಂಗ್ ಲೈಟ್ ಶೋನ ನೋಡ್ಕೊಂಡು ಬರೋಣ. ಇಂಡೋರ್ ಶೋ ಹೇಗಿತ್ತು ಅಂತ ಹೇಳ್ತೀನಿ. ನೀವು ಆಲ್ರೆಡಿ ಗೆಸ್ ಮಾಡಿರ್ಬೋದು. ಹಾಗೆ ಅವರು ಅಷ್ಟು ಸ್ಟ್ರಿಕ್ಟಾಗಿ ಮೊಬೈಲಿಂದ ನಾವು ಫೋಟೋಸ್ನಾಗಲಿ ವಿಡಿಯೋಸ್ನಾಗಲಿ ಕ್ಯಾಪ್ಚರ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂದರೆ ಜಸ್ಟ್ ಇಮ್ಯಾಜಿನ್ ಆ ಶೋ ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದು ಅಂತ. ಆ ಶೋ ಅಲ್ಲಿ ಅವ್ರ ಕಲ್ಚರ್ನ ಎಷ್ಟು ಸಾಧ್ಯನೋ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ಅಷ್ಟೇ ಹಾರ್ಡ್ ವರ್ಕ್ ಕೂಡ ಮಾಡಿದ್ದಾರೆ.
ಕಾರ್ನಿವಲ್ ಮ್ಯಾಜಿಕ್ ಇಸ್ ನಾಟ್ ಜಸ್ಟ್ ಎ ಥೀಮ್ ಪಾರ್ಕ್. ಕಾರ್ನಿವಲ್ ಶೋಗೆ 9 ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ ಬಂದಿದೆ. ಹಾಗೆ ನೀವೇನಾದ್ರೂ ಪುಕೆಟ್ನ ವಿಸಿಟ್ ಮಾಡಿದ್ರೆ ಈ ಪ್ಲೇಸ್ನ ದಯವಿಟ್ಟು ಮಿಸ್ ಮಾಡಬೇಡಿ. ದಿಸ್ ಇಸ್ ಡೇ 4 ಇನ್ ಪುಕೆಟ್. ಡೇ 4 ಪ್ಲಾನ್ ಇದ್ದಿದ್ದು ವಿ ಹ್ಯಾವ್ ಟು ವಿಸಿಟ್ ಮೈಕಾವೋ ಬೀಚ್. ದಿಸ್ ಬೀಚ್ ಈಸ್ ಫೇಮಸ್ ಫಾರ್ ಫ್ಲೈಟ್ ವೀವಿಂಗ್ ಏರಿಯಾ. ಮಾರ್ನಿಂಗ್ ಹೋಟೆಲಿಂದ ಹೊರಟಿದಾಯಿತು. ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ವಿ ರೀಚ್ ದ ಬೀಚ್ ಆಫ್ಟರ್ 45 ಮಿನಿಟ್ಸ್. ಸೊ ಬೀಚ್ನ ರೀಚ್ ಆದಮೇಲೆ ಫ್ಲೈಟ್ ವೀವಿಂಗ್ ಏರಿಯಾ ಕಡೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ, ಆಲ್ಮೋಸ್ಟ್ 2 ಕಿಲೋಮೀಟರ್ಸ್. ಸೊ ನಮಗೆ ಟೈಮ್ ಶಾರ್ಟೇಜ್ ಇದ್ದಿದ್ದರಿಂದ ವಿ ಟುಕ್ ಆನ್ ಆಟೋ. ಆಟೋದಲ್ಲಿ ಹೋದರೆ 5 ಮಿನಿಟ್ಸ್ ಆಗುತ್ತೆ. ದಿಸ್ ಈಸ್ ಹೌ ದ ಪಾತ್ ಈಸ್. ವಿ ರೀಚ್ ದ ಬ್ಯೂಟಿಫುಲ್ ಮೈಕಾವೋ ಬೀಚ್. ಬೀಚ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣವಾ? ದಿಸ್ ಬೀಚ್ ಈಸ್ ಫೇಮಸ್ ಫಾರ್ ಫ್ಲೈಟ್ ವೀವಿಂಗ್ ಏರಿಯಾ. ಲ್ಯಾಂಡಿಂಗ್ ಆಗುವಾಗ ಫ್ಲೈಟ್ಸ್ನ ತುಂಬ ಹತ್ತಿರದಿಂದ ನೋಡ್ಬೋದು. ಹಾಗಾಗಿ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ. ಎವ್ರಿ 15 ಮಿನಿಟ್ಸ್ಗೆ ಫ್ಲೈಟ್ಸ್ ಬರ್ತಾನೆ ಇರುತ್ತೆ ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್ ದ ಬೆಸ್ಟ್ ಮೆಮೊರಿ ಹಿಯರ್. ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು, ನಮ್ಮ ಹಿಂದೆ ಇರೋ ಕಪಲ್ ಕೂಡ ದೇವರ್ ಆಲ್ಸೋ ಟೇಕಿಂಗ್ ಅ ವಿಡಿಯೋ ಫೋಟೋಸ್. ಹಾಗೆ ಅಲ್ಲಿ ಪೀಪಲ್ ಕೂಡ ತಗೋತಾ ಇದ್ದಾರೆ. ದಿಸ್ ಈಸ್ ಹೌ ದ ವೈಬ್ ಈಸ್. ಎಲ್ಲರೂ ಫ್ಲೈಟ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾರೆ. ಈ ಪ್ಲೇಸಿಂದ ಏರ್ಪೋರ್ಟ್ಗೆ 20 ಮಿನಿಟ್ಸ್ ಆಗುತ್ತೆ. ಸೊ ನೌ ವಿ ಆರ್ ರಿಟರ್ನಿಂಗ್ ಟು ದ ಏರ್ಪೋರ್ಟ್. ಇನ್ನು ಸ್ವಲ್ಪ ಹೊತ್ತಲ್ಲೇ ನಮಗೆ ಫ್ಲೈಟ್ ಇದ್ದಿದ್ರಿಂದ ನಾವು ಆಸ್ಟ್ರೇಲಿಯಾಗೆ ರಿಟರ್ನ್ ಆಗ್ತಾ ಇದೀವಿ ಆಫ್ಟರ್ ದ ವೆಕೇಶನ್. ಐ ಹೋಪ್ ಯು ಗಾಯ್ಸ್ ಹ್ಯಾವ್ watched all my Thailand travel vlog. ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಒಟ್ಟಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್.